ಇಸ್ಪೀಟು, ಜೂಜು, ರೇಸು, ಮಟ್ಕ ಈ ರೀತಿಯಾದಂತಹ ಕೆಟ್ಟ ಚಟಗಳನ್ನು ಬೆಳೆಸಿಕೊಂಡಿದ್ದೀರಾ? ಇದು ನಿಮ್ಮ ಮನಸ್ಸಿನ ಒತ್ತಡಗಳನ್ನು ಬೆಳೆಸುತ್ತಿದೆಯಾ? ಇದರಿಂದ ಹೊರಗೆ ಬರೋಕ್ಕಾಗ್ತಾ ಇಲ್ವಾ? ಒಂದು ಬಾರಿ ಗೆದ್ದು ಸಂಪೂರ್ಣವಾಗಿ ಇದರಿಂದ ನಾನು ಹೊರಗಡೆ ಬರಬೇಕು ಅಂತ ಅಂದುಕೊಳ್ಳುತ್ತಿದ್ದರೆ ಇಲ್ಲಿದೆ ಒಂದು ಪರಿಹಾರ. ಈ ಒಂದು ಬೇರು ರಾಜಧನಾಕರ್ಷಣ ಬೇರು. ಈ ರಾಜಧನ ಆಕರ್ಷಣ ಬೇರು ಒಂದು ಮುಷ್ಟಿಯ ಗಾತ್ರದಲ್ಲಿರುತ್ತೆ. ಇದನ್ನು ನಿಮ್ಮ ಎಡ ಜೋಬಿನಲ್ಲಿ ಇಟ್ಟುಕೊಂಡು ನೀವು ಯಾವುದೇ ಜೂಜನ್ನು ಆಡಿದ್ರೆ ಸಾಕು, ಅದು ನಿಮ್ಮ ಪಾಲಿಗೆ ದಿಗ್ವಿಜಯವನ್ನು ತಂದುಕೊಡುತ್ತೆ. ಆ ಬೇರು ಯಾವುದು, ಎಲ್ಲಿ ಸಿಗುತ್ತೆ, ಆ ಮಹತ್ವವೇನು, ಸಂಪೂರ್ಣವಾದ ಮಾಹಿತಿ ಇವತ್ತಿನ ವಿಡಿಯೋದಲ್ಲಿ ನಿಮಗೆ ತಿಳಿಸಿಕೊಡ್ತೀನಿ. ಸಿದ್ಧಿಮಂತ್ರಂ ಯೂಟ್ಯೂಬ್ ಚಾನಲನ್ನು ನೀವಿನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮೊದಲು ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಕಷ್ಟಗಳು, ಸಮಸ್ಯೆಗಳು ಏನೇ ಇದ್ದರೂ ಶಾಶ್ವತವಾಗಿ ಪರಿಹಾರ ಆಗಬೇಕು ಅಂದರೆ ಈ ತಕ್ಷಣ ನೀವು ಪಂಡಿತರು, ದೈವಜ್ಞರು, ಶ್ರೀ ಮಂಜುನಾಥ ಗುರುಗಳಿಗೆ ಒಂದು ಕರೆ ಮಾಡಿ. ಇವರು ನೀಡುವಂತಹ ರಾಜಧನಾಕರ್ಷಣ ಬೇರು ಎಲ್ಲೇ ಇದ್ದರೂ ದುಡ್ಡನ್ನು ಆಕರ್ಷಣೆ ಮಾಡುತ್ತದೆ. ಹೀಗೆ ಒಂದು ಬಾರಿ ಸಾಲ ಮಾಡಿಕೊಂಡಿರುವ ವ್ಯಕ್ತಿ ಏನು ಮಾಡಿದ್ರೂ ದುಡ್ಡು ಸಿಗ್ತಾ ಇಲ್ಲ, ಸಾಲ ತೀರ್ಸೋಕ್ಕಾಗ್ತಾ ಇಲ್ಲ, ಮನೆಯಲ್ಲಿ ಜಗಳಗಳಾಗ್ತಾ ಇದೆ, ಪರಿಹಾರ ತಿಳಿಸಿ ಅಂತ ಕೇಳಿದರು. ಮಹಾತಾಂತ್ರಿಕ ಶಕ್ತಿ ಇರುವ ಬೇರು ಧನಾಕರ್ಷಣೆ ಆಗುತ್ತೆ ಅಂತ ಸೂಚನೆಗಳು ತಾತ ಮುತ್ತಾತರ ಕಾಲದಿಂದಲೂ ಬಂದಂತಹ ಜ್ಯೋತಿಷಿಗಳು ಒಂದು ಪ್ರಯೋಗ ಮಾಡಲು ಅವರಿಗೆ ಕೊಟ್ಟರು. ಆಗ ನೋಡಿ ದುಡ್ಡು ಆಗಮನವಾಗಿ ಸಾಲಗಳನ್ನು ತೀರಿಸಿ ತಾವೇ ಬೇರೆಯವರಿಗೆ ಸಾಲ ಕೊಡುವಂತೆ ದುಡ್ಡು ಆಕರ್ಷಣೆ ಆಯಿತು. ಅದೇ ರೀತಿ ಯಾವುದೇ ರೀತಿಯಾದಂತಹ ಇಸ್ಪೀಟ್ ಆಡೋದು, ಜೂಜಾಡೋದು, ರೇಸ್ ಆಡೋದು, ಮಟ್ಕ ಆಡೋದು, ಇಂತಹ ಯಾವುದೇ ಕೆಟ್ಟ ಚಟಗಳು ಇದನ್ನು ಮಾಡಿ ಅಂತ ಹೇಳ್ತಾ ಇಲ್ಲ. ಬಿಟ್ಟುಬಿಡಬೇಕು, ಒಂದು ಬಾರಿ ಗೆಲ್ಲಬೇಕು ಅನ್ನೋದಾದರೆ ಮಾತ್ರ ಪ್ರಯತ್ನಿಸಿ. ಈ ಒಂದು ರಾಜಧನ ಆಕರ್ಷಣ ಬೇರನ್ನು ನಿಮ್ಮ ಜೇಬಿನಲ್ಲಿ, ಅದರಲ್ಲೂ ಎಡ ಜೇಬಿನಲ್ಲಿ ಇಟ್ಕೊಳ್ಬೇಕು. ಇದನ್ನು ಇಟ್ಕೊಳ್ಳೋದಕ್ಕೂ ಮೊದಲು ಕೆಲವೊಂದು ನಿಯಮಗಳನ್ನು ಪಾಲಿಸಬೇಕು. ಆ ಬೇರನ್ನು ಮನೆಗೆ ತರಿಸಿಕೊಂಡಾದ ನಂತರ ಹಾಲಿನ ಅಭಿಷೇಕವನ್ನು ಆ ಬೇರಿಗೆ ಮೊದಲು ಮಾಡಬೇಕು. ಅರಿಶಿಣ ಕುಂಕುಮವನ್ನು ಹಚ್ಚಬೇಕು. ಧೂಪ ದೀಪದ ಆರತಿಯನ್ನು ಮಾಡಿ ಮಹಾಲಕ್ಷ್ಮಿ ಫೋಟೋದ ಮುಂದೆ ಒಂದು ತಟ್ಟೆಯಲ್ಲಿ ಅಕ್ಕಿಯನ್ನು ಹಾಕಿ ಆ ಬೇರನ್ನು ಕೆಳಗಡೆ ಇಟ್ಟು ಭಕ್ತಿಯಿಂದ ಸಂಕಲ್ಪ ಮಾಡಿ ಪೂಜೆ ಮಾಡಿ. ಅಂದುಕೊಂಡ ಕಾರ್ಯಗಳು ಯಶಸ್ವಿಯಾಗಬೇಕು. ಹೋಗುತ್ತಿರುವ ಕೆಲಸದಲ್ಲಿ ಯಾವುದೇ ಅಡೆತಡೆಗಳಾಗದೆ ನಿರ್ವಿಘ್ನವಂತೆ ಆಗಬೇಕು. ದುಡ್ಡು ಸದಾ ತುಂಬಿರಬೇಕು ಅಂತ ಬೇಡಿಕೊಂಡು ಈ ಬೇರನ್ನು ತೆಗೆದುಕೊಂಡು ನಿಮ್ಮ ಎಡಜೋಬಿನಲ್ಲಿಟ್ಕೊಂಡು ಮುಂದೆ ಕಾರ್ಯನಿರ್ವಹಿಸಿ. ಈ ಬೇರು ಬೇಕು ಅಂದರೆ ಆದಷ್ಟು ಬೇಗ ಪಂಡಿತ್ ಮಂಜುನಾಥ ಗುರುಗಳಿಗೆ ಒಂದು ಕರೆ ಮಾಡಿ ನಿಮ್ಮ ಮನೆಗೆ ತಲುಪಿಸಿಕೊಡುತ್ತಾರೆ.